ಕಾರವಾರ ನಗರದ ಟಾಗೋರ್ ಕಡಲ ತೀರದ ಮೇಲೂ ಬಂದರು ಇಲಾಖೆ ಕಣ್ಣು ಹಾಕಿದ್ದು, ತಡೆಗೋಡೆ ಕಾಮಗಾರಿ ನಡೆಸಿದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೌಕಾನೆಲೆ ನಿರ್ಮಾಣದಿಂದ ತಾಲೂಕಿನ ಎಲ್ಲ ಕಡಲ ತೀರ ಸಾರ್ವಜನಿಕರ ಕೈತಪ್ಪಿದೆ. ಈ ಹಿಂದೆ ಕಡಲ ತೀರದಲ್ಲಿ ಅವೈಜ್ಞಾನಿಕವಾಗಿ ಬಂದರು ಅಭಿವೃದ್ಧಿಪಡಿಸಲು ಮುಂದಾಗಿದ್ದರು. ಎಲ್ಲ ಸಾರ್ವಜನಿಕರು, ಮೀನುಗಾರರು ಹೋರಾಟ ನಡೆಸಿ ಕಾಮಗಾರಿಯನ್ನು ನಿಲ್ಲಿಸಿದ್ದೆವು. ಆದರೆ ಈಗ ಮತ್ತೆ ಅಭಿವೃದ್ಧಿಪಡಿಸಲು ಮುಂದಾಗಿದ್ದೇವೆ ಎನ್ನುವ ಬಂದರು ಇಲಾಖೆ ಅಧಿಕಾರಿಗಳ ಹೇಳಿಕೆಯು ಮೀನುಗಾರರಲ್ಲಿ ಆತಂಕ ಮೂಡಿಸಿದೆ ಎಂದರು. ಟ್ಯಾಗೋರ್ ಕಡಲ ತೀರವು ಕೇವಲ ಮೀನುಗಾರರಿಗೆ ಮಾತ್ರವಲ್ಲದೆ ಪ್ರವಾಸಿಗರಿಗೂ ನೆಚ್ಚಿನ ತಾಣವಾಗಿದೆ. ಚಂಡಮಾರುತ ಬಂದರೆ ನೆರೆಯ ರಾಜ್ಯದ ಬೋಟುಗಳು ಕೂಡ ಇಲ್ಲಿ ಲಂಗರು ಹಾಕುತ್ತವೆ. ಆದರೆ ಅಧಿಕಾರಿಗಳು ಇಂತಹ ಕಡಲ ತೀರವನ್ನು ಹಾಳು ಮಾಡಲು ಹೊರಟಿದ್ದಾರೆ. 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಲುಗಳನ್ನು ಹಾಕಿ ಕಡಲ ತೀರವನ್ನು ಸಂರಕ್ಷಣೆ ಮಾಡುತ್ತೇವೆ ಎಂದಿರುವುದು ಮೂರ್ಖತನ. ಇಲ್ಲಿನ ಬಾವಟೆಕಟ್ಟೆಯ ಒಳಗೆ ಬಂದರು ಇಲಾಖೆ ವ್ಯಾಪ್ತಿಯಲ್ಲಿ ಏನಾದರೂ ಮಾಡಲಿ, ಆದರೆ ಕಡಲ ತೀರವನ್ನು ಮುಟ್ಟಬಾರದು. ಒಂದೊಮ್ಮೆ ಕಾರವಾರ ಕಡಲ ತೀರದಲ್ಲಿ ಕಾಮಗಾರಿ ಮಾಡಲು ಮುಂದಾದರೆ ಕಾರವಾರದ ಜನತೆಯು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪತ್ರಿಕಾ ಹೇಳಿಕೆಯನ್ನ ನೀಡಿ ಇವತ್ತು ಕಡಲ ತೀರವನ್ನು ಉಳಿಸುವುದಕ್ಕೋಸ್ಕರ ನೋಡಿ, ಇವತ್ತು ಮಾತಾಡಬೇಕಾದ್ರೆ ಎಚ್ಚರವನ್ನ ವಹಿಸಿ ಅವರು ಮಾತಾಡಬೇಕು. ಇದನ್ನ ಅರ್ಥೈಸಿಕೊಳ್ಳದ ಮಾತನ್ನ ಹೇಳಿದಾಗ ಯಾರು ಇದನ್ನು ನಂಬುವುದಿಲ್ಲ. ಕಾರವಾರ ಕಡಲ ತೀರ ತರತರಾಂತರದಿಂದ ಕಾಡುವ ಕಡಲ ತೀರವನ್ನ ಯಾವ ರೀತಿಯಾಗಿದೆಯೋ ಸಾವಿರಾರು ವರ್ಷಗಳಿಂದಲೂ ಅದೇ ರೀತಿಯಾಗಿದೆ. ಯಾವ ರೀತಿಯಲ್ಲಿಯೂ ಅದು ಹಾಳಾದಂತಿಲ್ಲ. ಮಳೆಗಾಲದಲ್ಲಿ ನೀರು ಮೇಲೆ ಬರ್ತಾ ಇದೆ, ಆ ನಂತರ ಪುನಃ ಮಣ್ಣುಗಳು ತುಂಬಿ ಮತ್ತು ಪುನಃ ಕಾರವಾರ ಕಡಲ ತೀರ ನೈಸರ್ಗಿಕವಾಗಿ ಹಾಗೆಯೇ ಇರ್ತದೆ. 125 ಕೋಟಿ ರೂಪಾಯಿಯ ಈ ಕಡಲ ತೀರವನ್ನ ಇವತ್ತು ಕಲ್ಲನ್ನು ಹಾಕಿ ನಾವು ನಿರ್ಮಾಣ ಮಾಡ್ತೇವೆ ಮತ್ತು ಕಡಲ ತೀರವನ್ನು ಸಂರಕ್ಷಣೆ ಮಾಡ್ತೇವೆ ಹೇಳುವ ಮಾತನ್ನ ಇವತ್ತು ಹೇಳಿದರು. ಇದು ಮೂರ್ಖತನದ ಪರಮಾವಧಿ, ಮೂರ್ಖತನದ ಮಾತಿದೆ. ಆ ಮಾತನ್ನು ನಾವು ಉಚ್ಚರಿಸಬೇಕಾಗಿದೆ, ಹೇಳಬೇಕಾಗಿದೆ. ಬಂದರು ಇಲಾಖೆಯವರು ತಮ್ಮ ಬಂದರು ವ್ಯಾಪ್ತಿಯಲ್ಲಿ ಏನು ಬಾವಟೆಕಟ್ಟೆ ಇದೆ, ಬಾವಟೆಕಟ್ಟೆಯ ಆಚೆ ಏನಿದೆ ತಮ್ಮ ಹಕ್ಕಿನಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳಬೇಕು. ಇದನ್ನ ಸಾರ್ವಜನಿಕರಿಗಾಗಿ ಮೀಸಲಾಗಿರುವಂತಹ, ಮೀನುಗಾರರಿಗಾಗಿ ಮೀಸಲಾಗಿರುವಂತಹ ಕಡಲ ತೀರವನ್ನ ಅದು ಸಂರಕ್ಷಣೆ ಮಾಡುವಂತ ಹೊಣೆ ಇವತ್ತು ಜಿಲ್ಲಾಡಳಿತಕ್ಕೆ. ಯಾಕಂದ್ರೆ ಪ್ರವಾಸೋದ್ಯಮ ಮೂಲಕ ಅದನ್ನ ಬೆಳೆಸುವಂತ ವಿಚಾರದಲ್ಲಿ ಮೀನುಗಾರಿಕೆ ರೂಪದ ಮೀನುಗಾರಿಕೆಯನ್ನು ಕೂಡ ಬೆಳೆಸುವ ಒಂದು ರೀತಿಯಲ್ಲಿ ಅದನ್ನು ನಾವು ನಡ್ಕೊಳ್ಬೇಕಾಗ್ತದೆ. ಆ ಮಾತನ್ನು ಕೂಡ ಹೇಳಬೇಕಾಗ್ತದೆ. ಆದ್ದರಿಂದ ಸಮಸ್ತ ಮೀನುಗಾರರು ಇವತ್ತು ಬಂದರು ಇಲಾಖೆಯವರು ಕೊಟ್ಟಂತ ಹೇಳಿಕೆಯನ್ನ ಪ್ರಥಮವಾಗಿ ನಾವು ಖಂಡಿಸ್ತೇವೆ. ಇವತ್ತು ನಮಗಿರುವಂತ ಏಕೈಕ ಒಂದು ಮೀನುಗಾರಿಕಾ ಬಂದರು ಅದು ಬೈಕೋಲ್ ಮೀನುಗಾರಿಕಾ ಬಂದರು. ಆ ಮೀನುಗಾರಿಕಾ ಬೈಕೋಲ್ ಬಂದರು ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಇಲ್ಲ. ಆದರೆ ನಿಸರ್ಗಮಯವಾದಂತಹ ಒಂದು ಬಂದರು. ಯಾವುದೇ ದೇಶದ ಅಥವಾ ರಾಜ್ಯದ ಬೋಟುಗಳು ಬಂದ್ರೆ ಏನಾದರೂ ತೊಂದರೆ ಆದರೆ ಆ ಬಂದರೆ ಇವತ್ತು ಮುಖ್ಯ ಆಗ್ತದೆ. ಆದ್ದರಿಂದ ಅದನ್ನ ಉಳಿಸಿಕೊಳ್ಳುವಂತಹ ವ್ಯವಸ್ಥೆ ಅದು ನಮ್ಗೆ ನಾವು ಮಾಡಬೇಕಾಗಿದೆ. ಅದರ ಒಟ್ಟಿಗೆ ಕಾರವಾರದಲ್ಲಾದಂತಹ ನಾವೆಲ್ಲರೂ ಕೂಡ ಅದನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂಬುದನ್ನು ನೀಡಿಕೆಯನ್ನ ನೀಡಿ ಮತ್ತೆ ಕೆಲಸ ಕಾಮಗಾರಿಗೆ ಮುಂದುವರಿಸಿದ್ದೇ ಆದಲ್ಲಿ ಇವತ್ತು ಕೇವಲ ಒಂದೇ ಒಂದು ಕಡಲ ತೀರ, ಅದು ಕಾರವಾರ ಕಡಲ ತೀರವನ್ನು ಉಳಿಸುವುದಕ್ಕೋಸ್ಕರ ಸಮಸ್ತ ಮೀನುಗಾರರ ಅಧ್ಯಯನ, ಕಾರವಾರದ ಸಮಸ್ತ ಜನಾಂಗ, ಉತ್ತರ ಕನ್ನಡ ಜಿಲ್ಲೆಯ ಜನತೆ ಮೀನುಗಾರರನ್ನು ಒಕ್ಕೂಡಿಸಿ ಇವತ್ತು ನಮ್ಮ ಬದುಕಿಗಾಗಿ ಇವತ್ತು ನಿಸರ್ಗಮಯವಾದಂತಹ ಈ ಕಡಲ ತೀರವನ್ನು ಉಳಿಸುವುದಕ್ಕೋಸ್ಕರ ಹೋರಾಟಕ್ಕೆ ನಾವು ಮುಂದೂಡಬೇಕಾಗ್ತದೆ. ಎಚ್ಚರಿಕೆಯ ರೂಪದಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಈ ಮಾತನ್ನು ನಾವು ಹೇಳಬೇಕಾಗ್ತದೆ. ಕಾರವಾರದ ಕಡಲ ತೀರದಲ್ಲಿ 880 ಮೀಟರ್ ಅರ್ಥಾತ್ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಕಲ್ಲನ್ನು ಹಾಕಿ ಇವತ್ತು ಹಾಕ್ತೇವೆ ಅಂತೇಳಿ ಬಂದರು ಇಲಾಖೆಯವರು ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇವಲ ಕಲ್ಲು ಹಾಕಿ ಈ ಕಡಲ ತೀರವನ್ನು ಸಂರಕ್ಷಣೆ ಮಾಡ್ತಾ ಹೇಳುವ ಮಾತು ಇದು ಸರಿಯಲ್ಲ. ಯಾಕಂದರೆ ತಲತಲಾಂತರ ಸಾವಿರಾರು ವರ್ಷಗಳಿಂದ ನಿಸರ್ಗವಾಗಿ ಹುಟ್ಟಿದಂಥ ಒಂದು ಕಡಲ ತೀರ, ಏಕೈಕ ಕಡಲ ತೀರ ಕಾರವಾರ ತೀರ. ಇವತ್ತು ಕಾರವಾರದ ಅನೇಕ 21 ಹಳ್ಳಿಗಳು ಇವತ್ತು ಕಡಲ ತೀರಗಳು ಇವತ್ತು ನೌಕಾನೆಲೆಗೆ ಭೂಸ್ವಾಧೀನ ಆಗಿ ಇವತ್ತು ಕಡಲ ತೀರ ಕೈತಪ್ಪಿ ಸಾರ್ವಜನಿಕರಿಂದ ಹೋಗಿದೆ. ಈಗ
ಆದರೆ ಇವತ್ತು ದೇಶ ವಿದೇಶದ ಜನ ಇವತ್ತು ಕಾರವಾರ ಕಡಲ ತೀರಕ್ಕೆ ಬರಬೇಕಾದ್ರೆ ಇರುವಂಥ ಒಂದು ಕಡಲ ತೀರ. ಇಂಥದ್ರಲ್ಲಿಯೇ ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿಯನ್ನು ಮಾಡಿ ಇರುವಂಥ ಕಡಲ ತೀರವನ್ನು ಹಾಳು ಮಾಡುವುದಕ್ಕೆ ಹೊಂಟಂಥ ಈ ಬಂದರು ಇಲಾಖೆಯ ವರದಿಯನ್ನು ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 14 ಎಕರೆ ಜಮೀನು ಹಿಂದೆ ಕೋಸ್ಟ್ ಗಾರ್ಡಿಗೆ ಇವತ್ತು ಹಿಂದಿನ ಜಿಲ್ಲಾಧಿಕಾರಿಗಳು ಇವತ್ತು ಅವರಿಗೆ ಕೊಟ್ಟಿದ್ದರು, ಆದೇಶ ಮಾಡಿದರು. ಆದೇಶದ ವಿರುದ್ಧವಾಗಿ ಇಡೀ ಕಾರವಾರಿಗರೇ ಇವತ್ತು ಮೀನುಗಾರರು ಕಾರವಾರಿಗರು ಹೋರಾಟ ನಡೆಸಿ ಇವತ್ತು ಮತ್ತೆ ಪುನಃ ಅದನ್ನು ಹಿಂಪಡೆದಿದ್ದೇವೆ, ಅದನ್ನು ಉಳಿಸಿಕೊಂಡಿದ್ದೇವೆ. ಆದ್ದರಿಂದ ಈ ಪ್ರದೇಶ ಏನು ಕಾರವಾರ ಕಡಲ ತೀರ ನಿಸರ್ಗದ ರಮಣೀಯವಾದಂಥ ಈ ಕಡಲ ತೀರ ಇವತ್ತು ರವೀಂದ್ರನಾಥ್ ಟಾಗೋರ್ ಏನು ಹೆಸರಿದೆ, ಬೀಚ್ ಹೇಳುವ ಒಂದು ಶಬ್ದ ಇದೆ, ಆ ಬೀಚನ್ನು ಹಾಗೆ ಉಳಿಸಿಕೊಳ್ತೇವೆ. ಅದಕ್ಕೆ ಸಂದರ್ಭ ಸಮಯ ಬಂದರೆ ಹೋರಾಟಕ್ಕೂ ರೆಣಿಯಾಗಿ ನಮ್ಮ ಬದುಕನ್ನು ನಾವು ಯಾವ ರೀತಿ ಕಟ್ಟು ಬಂದಿದ್ದೇವೋ ಆ ಬದುಕನ್ನು ಕೂಡ ಇದಕ್ಕೆ ತ್ಯಾಗ ಮಾಡ್ತೇವೆ ನಾವು ಅದನ್ನು ಹೇಳಲಿಕ್ಕೆ ಬಯಸ್ತೇವೆ. ಗೌರೀಶ್ ಉಳ್ವೇಕರ್, ಚೇತನ್ ಹರಿಕಂತ್ರ, ವಾಮನ್ ಹರಿಕಂತ್ರ, ಚಂದ್ರಕಾಂತ ಹರಿಕಂತ್ರ, ವಿಠಲ್ ಹರಿಕಂತ್ರ, ರಾಜೇಶ್ ಮಾಜಾಳಿಕರ್, ಪ್ರಕಾಶ್ ಹರಿಕಂತ್ರ, ಸೂರಜ್ ಕುರುಮ್ಕರ್, ವಿಠಲ್ ಬಾನಾವಳಿಕರ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.